ಈ ಈ ರಾಜಕಾರಣಿಗಳು ಕಿತ್ತಾಡ್ಕೊಳ್ಳುವಂಥದ್ದು ನಾವು ನೋಡಿದ್ದೀವಿ. ಈಗ ಅದರ ಮುಂದುವರೆದ ಭಾಗ ಈಗೇನು ಅಂದರೆ ಸಿ ಎಂ ಮತ್ತು ಡಿ ಸಿ ಎಂ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳು ಕಿತ್ತಾಡ್ಕೊಂಡಿರೋದು. ಅದು ದೆಹಲಿನಲ್ಲಿ, ಕರ್ನಾಟಕ ಭವನದಲ್ಲಿ. ಬೇರೆ ಜಾಗ ಸಿಗಲಿಲ್ಲ ಇವರಿಗೆ. ಸಿ ಎಂ ಮತ್ತು ಡಿ ಸಿ ಎಂನ ವಿಶೇಷ ಕರ್ತವ್ಯಾಧಿಕಾರಿಗಳು ಮೋಹನ್ ಮತ್ತು ಆಂಜನೇಯ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಎಸ್ಗೆ. ಜೊತೆಗೆ ಅಲ್ಲೊಬ್ಬರು ಕಮಿಷನರ್ ಇರ್ತಾರೆ ಕರ್ನಾಟಕ ಭವನದಲ್ಲಿ, ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿಗೆ ಬಂತು ನೋಡಿ ಕತೆ. ಒಬ್ಬರು ಮತ್ತೊಬ್ಬರಿಗೆ ಬೆದರಿಕೆ ಒಡ್ಡಿದ್ರು ಅನ್ನೋದ್ರ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆಂಜನೇಯ, ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ದೂರು ಕೊಟ್ಟಿದ್ದಾರೆ ಮೋಹನ್ ಅವರ ವಿರುದ್ಧ. ಮೋಹನ್ ನನಗೆ ಹೆದರಿಸಿದರು, ಬೆದರಿಸಿದರು, ಏಕವಚನದಲ್ಲಿ ನನಗೆ ಬೈದರು. ಆಂಜನೇಯ ಉಪಮುಖ್ಯಮಂತ್ರಿಯವರ ವಿಶೇಷ ಅಧಿಕಾರಿ ಹಾಗೂ ಸಮನ್ವಯಾಧಿಕಾರಿ ಶ್ರೀ ಮೋಹನ್ ಕುಮಾರ್ ನನಗೆ ಹೊಡಿತೀನಿ ಬಡಿತೀನಿ ಅಂತಂತಂದರು. ಇದಕ್ಕೆ ಸಂಬಂಧಪಟ್ಟಂಗೆ ದೂರಿನ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಸಿ ಎಸ್ ಕೂಡ ಹೇಳಿದ್ದಾರೆ. ಆಂಜನೇಯ ಅವರನ್ನು ತೋರಿಸ್ತಾ ಇದ್ದೀವಿ ನಾವು. ಡಿ ಕೆ ಶಿವಕುಮಾರ್ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳು ಹಾಗೂ ಉಪಸಮನ್ವಯ ಅಧಿಕಾರಿ. ಆ್ಯಕ್ಚುಲಿ ಈ ಸೀಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರುಗಳಿಗೆ ಕಿತ್ತಾಡ್ಕೋಬೇಕು, ಇವ್ರಿಗೇನಾಯ್ತು ಕಿತ್ತಾಡೋಕ್ಕೆ? ಇದು ಸಂಗತಿ.